ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಈ ಡಯಾಬಿಟಿಸ್ ಇರೋರು ಶುಗರ್ ಲೆವೆಲ್‌ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ಸಲಹೆಗಳನ್ನ ನೀಡಿದ್ದೆ. ಸೊ ನಾನು ಈ ವಿಡಿಯೋದಲ್ಲಿ ಈ ಡಯಾಬಿಟಿಕ್ ಪೇಷಂಟ್ಸ್ ಯಾವ ಆಹಾರಗಳನ್ನ ಸೇವನೆ ಮಾಡ್ಬೋದು, ಯಾವ ಆಹಾರಗಳನ್ನ ಸೇವನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಡಯಾಬಿಟಿಸ್ ಇದ್ದಲ್ಲಿ ನೀವು ಕೆಲವೊಂದು ಆಹಾರಗಳನ್ನ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕೆಲವೊಂದು ಆಹಾರಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡೋದಕ್ಕೆ. ಓಕೆ, ಸೊ ನೀವು ನಿಮ್ಮ ಗಮನವನ್ನು ಯಾವ ಆಹಾರಗಳು ನಿಮ್ಮ ಬ್ಲಡ್ ಶುಗರನ್ನು ಸರಿಯಾಗಿ ರೆಗ್ಯುಲೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೋ ಸೊ ಅವುಗಳ ಮೇಲೆ ಕೊಡಬೇಕಾಗತ್ತೆ. ಸೊ ಯಾವ ಆಹಾರಗಳು ನಿಮ್ಮ ಬ್ಲಡ್ ಶುಗರನ್ನು ಜಾಸ್ತಿ ಆಗೋ ಥರ ಮಾಡುತ್ತೋ, ಸ್ಪೈಕ್ ಆಗೋ ಥರ ಮಾಡುತ್ತೋ ಆ ಆಹಾರಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಯಾವ ಆಹಾರಗಳು ನಿಮಗೆ ಈ ಬ್ಲಡ್ ಶುಗರನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಯಾವ ಆಹಾರಗಳನ್ನ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಯಾವ ಆಹಾರಗಳನ್ನ ನೀವು ಅವಾಯ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೊನೆವರೆಗೂ ನೋಡಿ ಈ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ. ಸೊ ನೀವು ನನ್ನ ಈ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮಗೆ ನಾನು ನೀಡುವಂತಹ ಮಾಹಿತಿ ಇಷ್ಟ ಆಗ್ತಿದೆ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತ ಅಂದರೆ ನಾನು ನೆಕ್ಸ್ಟ್ ಟೈಮ್ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಮಾಹಿತಿ ಬರುತ್ತೆ. ಸೊ ಆ ಒಂದು ಕಾರಣದಿಂದ. ಓಕೆ, ಸೊ ಹಾಗಾದರೆ ಯಾವ ಆಹಾರಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಯಾವ ಆಹಾರಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬಾರ್ದು ಅಂತ ನೋಡೋದಾದರೆ ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಳ್ತಾ ಹೋಗ್ತೀನಿ, ಫುಡ್ ಗ್ರೂಪ್ಸ್ಗಳ ಪ್ರಕಾರ ಹೇಳ್ಕೊಳ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಒನ್ ನೋಡೋದಾದರೆ ಸೀರಿಯಲ್ಸ್. ಓಕೆ, ಸೊ ಧಾನ್ಯಗಳಲ್ಲಿ ನೋಡೋದಾದರೆ ನೀವು ಹೋಲ್ ಸೀರಿಯಲ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಅಂದರೆ ನೀವು ರಾಗಿ, ಸಿರಿಧಾನ್ಯಗಳು, ಗೋಧಿ, ಜೋಳ, ಸೊ ಬಾಸ್ಮತಿ ರೈಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಅಂದರೆ ಯಾವಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೋ, ಚೆನ್ನಾಗಿ ಇರುತ್ತೋ ಸೊ ಆ ಧಾನ್ಯಗಳನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಸೊ ಈ ರಿಫೈನ್ಡ್ ಸೀರಿಯಲ್ಸ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಅಂದರೆ ಪಾಲಿಶ್ ಮಾಡಿರುವಂತಹ ರೈಸ್ ಇರ್ಬೋದು, ಸೊ ಮೈದಾಯಿಂದ ಮಾಡಿರುವಂತಹ ಉತ್ಪನ್ನಗಳಿರ್ಬೋದು, ಅಂದರೆ ಪಾಸ್ತಾ ಇರ್ಬೋದು, ನೂಡಲ್ಸ್ ಇರ್ಬೋದು, ಮ್ಯಾಗಿ, ಇವುಗಳೆಲ್ಲ ರಿಫೈನ್ಡ್ ಪ್ರಾಡಕ್ಟ್ಸ್. ಸೊ ಇವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಯಾವಲ್ಲಿ ನಾರಿನಂಶ ಇರುತ್ತೋ, ಅಂದರೆ ಯಾವ ರಿಫೈನ್ಡ್ ಆಗಿರೋದಿಲ್ವೋ, ಹೋಲ್ ಸೀರಿಯಲ್ಸ್ ಇರ್ತಾವೋ ಅವನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಇವನ್ ನೀವು ಅನ್ಪಾಲಿಶ್ಡ್ ರೈಸ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ರೆಡ್ ರೈಸ್, ಬ್ರೌನ್ ರೈಸ್, ಇವುಗಳನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ನೀವು ರಾಜಮುಡಿ ರೈಸ್ ಅಂತಲೂ ಕೇಳಿರ್ತೀರ, ಇದು ಕೂಡ ಒಳ್ಳೆಯದು. ಯಾಕಂದರೆ ಅದರಲ್ಲಿ ನಾರಿನಂಶ ರಿಮೂವ್ ಆಗಿರೋದಿಲ್ಲ. ಸೊ ಯಾವುದರಲ್ಲಿ ನಾರಿನಂಶ ರಿಮೂವ್ ಆಗಿರೋದಿಲ್ವೋ, ಅಂದರೆ ಕಂಪ್ಲೀಟ್ ಪಾಲಿಶ್ ಆಗಿರೋದಿಲ್ವೋ ಆ ರೈಸನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಪಲ್ಸಸ್, ಕಾಳುಗಳಿಗೆ ಬಂದಾಗ, ಕಾಳು ಬೇಳೆಗಳಿಗೆ ಬಂದಾಗ ಸೊ ಈ ಕಾಳು ಬೇಳೆಗಳನ್ನ ನೀವು ಸೇವನೆ ಮಾಡ್ಬೋದು. ಅಲ್ಲೇನು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಎಲ್ಲ ರೀತಿಯ ಕಾಳುಗಳನ್ನ ಸೇವನೆ ಮಾಡ್ಬೋದು, ಎಲ್ಲ ರೀತಿಯ ಬೇಳೆಗಳನ್ನು ಕೂಡ ಸೇವನೆ ಮಾಡ್ಬೋದಾಗತ್ತೆ. ಸೊ ನೀವು ಇನ್ನೂ ಮೊಳಕೆ ಕಟ್ಟಿ ಕಾಳುಗಳನ್ನ ಸೇವನೆ ಮಾಡಿದಲ್ಲಿ ತುಂಬ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಮೊಳಕೆ ಕಟ್ಟಿದಾಗ ಕಾಳಲ್ಲಿ ನ್ಯೂಟ್ರಿಷನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಆದ್ದರಿಂದ ಎಲ್ಲ ಥರದ ಕಾಳುಗಳು, ಬೇಳೆಗಳು ಮತ್ತು ಮೊಳಕೆ ಕಟ್ಟಿದ ಕಾಳುಗಳನ್ನ ನೀವು ಸೇವನೆ ಮಾಡ್ಬೋದಾಗತ್ತೆ. ಸೊ ವೆಜಿಟೇರಿಯನ್ಸ್ಗೆ ಕಾಳುಗಳು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ ಅಲ್ವಾ. ಸೊ ಈ ಕಾಳುಗಳನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಸೀರಿಯಲ್ಸ್ ಜೊತೆ ಕಂಬೈನ್ ಮಾಡಿ ತಗೊಂಡಾಗ ಸೊ ನಿಮಗೆ ಗುಡ್ ಕ್ವಾಲಿಟಿ ಪ್ರೋಟೀನ್ ಸಿಗೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ. ಸೊ ಮತ್ತು ನೀವು ಈ ಫ್ರೈಡ್ ದಾಲ್ಸ್, ಲೈಕ್ ಪ್ರೊಸೆಸ್ಡ್ ದಾಲ್ಸ್ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಪ್ಯಾಕ್ ಮಾಡಿರ್ತಾರೆ, ಎಣ್ಣೆಲಿ ಕರೆದಿರೋದು, ಹೆಸರು ಬೇಳೆ, ಆ ಥರದವೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ನಾರ್ಮಲಿ ಮನೇಲಿ ನೀವು ಅಡುಗೆ ಮಾಡಿಕೊಂಡು ಕಾಳು ಮತ್ತು ಬೇಳೆಗಳನ್ನೆಲ್ಲ ಏನು ಅಡುಗೆಗೆ ಯೂಸ್ ಮಾಡ್ತಾರೋ ಸೊ ಅವನ್ನೆಲ್ಲ ನಾರ್ಮಲಾಗಿ ನೀವು ಯೂಸ್ ಮಾಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸ್. ಸೊ ಇವುಗಳಲ್ಲಿ ನೋಡೋದಾದರೆ ಸೊ ನೀವು ಬಾದಾಮಿ ತೊಗೊಳ್ಬೋದು, ವಾಲ್ನಟ್ಸ್ ತೊಗೊಳ್ಬೋದು. ಇವು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಗುಡ್ ಫ್ಯಾಟ್ ಸಿಗುತ್ತೆ. ಸೊ ಈ ವಾಲ್ನಟ್ಸಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ. ಸೊ ಲೈಕ್ ಆಲ್ಮಂಡ್ಸಲ್ಲಿ, ಬಾದಾಮಿಯಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ. ಸೊ ಇದು ಕೂಡ ತುಂಬ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು. ನಾಟ್ ಓನ್ಲಿ ಫಾರ್ ದ ಡಯಾಬಿಟಿಕ್. ಸೊ ನಮ್ಮ ಹಾರ್ಟ್ ಹೆಲ್ತ್ ಇರ್ಬೋದು, ಓವರಾಲ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೂ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನೀವು ಬಾದಾಮಿ, ವಾಲ್ನಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಸೊ ಈ ಸೀಡ್ಸ್ಗಳಿಗೆ ಬಂದಾಗ ನೀವು ಫ್ಲಾಕ್ ಸೀಡ್ಸ್ ಅಂದರೆ ಅಕ್ಸೆ ಬೀಜ,
ಅಂತಾರಲ್ಲ, ಸೊ ಅಗಸೆ ಬೀಜ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಎಳ್ಳು ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಕುಂಬಳಕಾಯಿ ಬೀಜ ತಗೊಳ್ಬೋದು. ಸೊ ಇವುಗಳಲ್ಲೆಲ್ಲ ಗುಡ್ ಫ್ಯಾಟ್ ಇರುತ್ತೆ. ಸೊ ಇದರಿಂದ ನೀವು ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸ್ನ ಡೈಲಿ ನಿಮ್ಮ ಡಯಟಲ್ಲಿ ಇರೋ ಥರನೂ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಸೊ 30 ಗ್ರಾಮ್ ಆಫ್ ನಟ್ಸ್ನ ನೀವು ಆರಾಮ್ಸೆ ತಗೊಳ್ಬೋದು ದಿನನಿತ್ಯ. ಸೊ ಏನು ಅಲ್ಲಿ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಇವನ್ ಕಡಲೆ ಬೀಜನೂ ಕೂಡ ನೀರಲ್ಲಿ ನೆನೆ ಹಾಕಿ, ಯಾವುದೇ ನಟ್ಸ್ ಆಗಲಿ, ನಾಟ್ ಓನ್ಲಿ ಕಡಲೆ ಬೀಜ, ಸೊ ಕಡಲೆ ಬೀಜ, ಬಾದಾಮಿ ಇರ್ಬೋದು, ವಾಲ್ನಟ್ಸ್ ಇರ್ಬೋದು, ಇವುಗಳನ್ನೆಲ್ಲ ನೀರಲ್ಲಿ ನೆನೆ ಹಾಕಿ ಆನಂತರ ತಗೊಳ್ಳೋದ್ರಿಂದ ಸೊ ಅಬ್ಸಾರ್ಪ್ಷನ್ನು ಕೂಡ ಚೆನ್ನಾಗಾಗುತ್ತೆ ದೇಹದಲ್ಲಿ. ಓಕೆ, ಸೊ ಇವು ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸಲ್ಲಿ ನೀವು ಇದನ್ನು ತೊಗೊಳ್ಬೋದು. ಮತ್ತು ಅಗೇನ್ ಫ್ರೈಡ್ ನಟ್ಸು, ದಾಲ್ಸು, ಲೈಕ್ ಫ್ರೈಡ್ ಮಾಡಿರುವಂತಹ ನಟ್ಸು ಪ್ಯಾಕ್ ಮಾಡಿರ್ತಾರೆ, ಫ್ರೈ ಮಾಡಿ ಅದೆಲ್ಲ ತೊಗೊಳ್ಬೇಡಿ. ಸೊ ನಾರ್ಮಲಾಗಿ ನೀವೇ ಮನೇಲಿ ನೀರಲ್ಲಿ ನೆನೆ ಹಾಕಿ ಆನಂತರ ಸೇವನೆ ಮಾಡ್ಬೋದು. ಈ ಸೀಡ್ಸ್ಗಳನ್ನೆಲ್ಲ ರೋಸ್ಟ್ ಮಾಡಿ ಆನಂತರ ನೀವು ಸೇವನೆ ಮಾಡ್ಬೋದಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಸೊಪ್ಪು ತರಕಾರಿಗಳಿಗೆ ಬಂದಾಗ, ಸೊ ಎಲ್ಲ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ಗಳನ್ನ ನೀವು ತೊಗೊಳ್ಬೋದು. ಸೊಪ್ಪುಗಳಲ್ಲಿ ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಎಲ್ಲ ಥರದ ಸೊಪ್ಪುಗಳನ್ನು ತೊಗೊಳ್ಬೋದು. ಸೊ ತರಕಾರಿಗಳಲ್ಲಿ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಅಂದರೆ ನೀವು ಈ ಬೀಟ್ರೋಟ್, ಕ್ಯಾರೆಟ್, ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್ ಮೇನ್ಲಿ ಬೀಟ್ರೋಟ್, ಕ್ಯಾರೆಟ್ ಇರ್ಬೋದು, ಆಲೂಗೆಡ್ಡೆ, ಇವುಗಳನ್ನೆಲ್ಲ ಸ್ವಲ್ಪ ಲಿಮಿಟ್ ಮಾಡಬೇಕಾಗತ್ತೆ. ಇವನ್ ಗೆಣಸು ಕೂಡ. ಓಕೆ, ಸೊ ಮರಗೆಣಸು, ಸಿಹಿಗೆಣಸನ್ನು ಕೂಡ ಸ್ವಲ್ಪ ಲಿಮಿಟ್ ಮಾಡಬೇಕು. ಬಟ್ ಸಿಹಿಗೆಣಸು ಮರಗೆಣಸಿಗೆ ಕಂಪೇರ್ ಮಾಡಿದಾಗ ಸಿಹಿಗೆಣಸು ಒಳ್ಳೆಯದು ಡಯಾಬಿಟಿಕ್ ಪೇಷಂಟ್ಸ್ಗೆ, ಮರಗೆಣಸಿಗೆ ಕಂಪೇರ್ ಮಾಡಿದಾಗ. ಓಕೆ, ಸೊ ಈ ರೀತಿ ನೀವು ಎಲ್ಲ ಥರದ ಸೊಪ್ಪು ತರಕಾರಿಗಳನ್ನ ತೊಗೊಳ್ಬೋದು. ಬಟ್ ಬೀಟ್ರೋಟ್, ಕ್ಯಾರೆಟ್, ಆಲೂಗೆಡ್ಡೆನ ಸ್ವಲ್ಪ ಲಿಮಿಟಾಗಿ ತೊಗೊಳ್ಬೋದಾಗುತ್ತೆ. ಸೊ ಈ ಕ್ಯಾರೆಟ್, ಬೀಟ್ರೋಟ್ ಎಲ್ಲ ಬೇರೆ ತರಕಾರಿಗಳ ಜೊತೆ ಕ್ಲಬ್ ಮಾಡಿ ತೊಗೊಂಡಾಗ, ಇವನ್ ಆಲೂಗೆಡ್ಡೆನೂ ಕೂಡ ಎಲ್ಲ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿ 1 or 2 ಪೀಸ್ 3 ಪೀಸ್ ಆ ರೀತಿ ತೊಗೊಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಓಕೆ, ಸೊ ಹಾಗಂತ ಈ ಪೊಟ್ಯಾಟೊ ಚಿಪ್ಸ್ ತಿನ್ನೋದು, ಬನಾನಾ ಚಿಪ್ಸ್ ಆ ಥರದವೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ಅದು ಒಳ್ಳೆಯದಲ್ಲ. ಓಕೆ, ಸೊ ಏನು ತರಕಾರಿಗಳಲ್ಲಿ ಚಿಪ್ಸ್ ಆ ಥರ ಎಲ್ಲ ಫ್ರೈ ಮಾಡಿರ್ತಾರೆ ನೋಡಿ, ಸೊ ಅವನ್ನ ತೊಗೊಳ್ಬೇಡಿ. ಮನೆಯಲ್ಲಿ ಏನು ತರಕಾರಿ ಪಲ್ಯ ಮಾಡ್ತಾರೆ, ಸಾಂಬಾರಿಗೆ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ, ಸೊ ಆ ರೀತಿ ಎಲ್ಲ ತೊಗೊಳೋದ್ರಿಂದ ಏನೂ ತೊಂದರೆ ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಹಣ್ಣುಗಳಿಗೆ ಬಂದಾಗ, ಓಕೆ, ಸೊ ಹಣ್ಣುಗಳಲ್ಲಿ ಸೊ ಸಾಮಾನ್ಯವಾಗಿ 100 ಗ್ರಾಮ್ ತೊಗೊಳೋದಕ್ಕೆ ಹೇಳ್ತೀವಿ ನಾವು ಡಯಾಬಿಟಿಕ್ ಪೇಷಂಟ್ಸ್ಗೆ. ಸೊ ನಿಮ್ಮ ಶುಗರ್ ಲೆವೆಲ್ ತೀರಾ ಕಂಟ್ರೋಲ್ ಇದೆ ಅಂತ ಅಂದರೆ, ನಾರ್ಮಲಾಗಿ ರೆಗ್ಯುಲೇಟ್ ಆಗ್ತಾ ಇದೆ ಅಂತ ಅಂದಾಗ, ಸೊ ನೀವು 200 ಗ್ರಾಮ್ವರೆಗೂ ಫ್ರೂಟ್ಸ್ಗಳನ್ನ, ಅಂದರೆ 2 ಫ್ರೂಟ್ಸ್ನ ತೊಗೊಳ್ಬೋದು. ನಿಮ್ಮ ಶುಗರ್ ಲೆವೆಲ್ ತೀರಾ ಕಂಟ್ರೋಲ್ ಇದೆ ಅಂತ ಅಂದಾಗ, ಸೊ ನಿಮ್ಮ ಶುಗರ್ ಲೆವೆಲ್ ನೋಡಿಕೊಂಡು ಸೊ ಅದರ್ವೈಸ್ 100 ಗ್ರಾಮ್ ಫ್ರೂಟ್ಸ್ನ ನೀವು ತೊಗೊಳ್ಬೋದು. ಸೊ ಅದರಲ್ಲೂ ಕೂಡ ಸೊ ತುಂಬ ಶುಗರ್ ಅಂಶ ಯಾವುದ್ರಲ್ಲಿ ಇರುತ್ತೋ, ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಯಾವುದ್ರಲ್ಲಿ ಇರುತ್ತೋ ಅವನ್ನ ಸ್ವಲ್ಪ ಲಿಮಿಟ್ ಮಾಡಬೇಕು. ಸೊ ಅಂದರೆ ನೀವು ಈ ಸಪೋಟ, ಸೀತಾಫಲ, ಮಾವಿನ ಹಣ್ಣು, ದ್ರಾಕ್ಷಿ, ಒಣ ದ್ರಾಕ್ಷಿ, ಡೇಟ್ಸಲ್ಲೂ ಕೂಡ ಡ್ರೈ ಡೇಟ್ಸು ಮತ್ತು ನಾರ್ಮಲ್ ಫ್ರೆಶ್ ಡೇಟ್ಸು ಇವನ್ನೆಲ್ಲ ಸ್ವಲ್ಪ ಲಿಮಿಟ್ ಮಾಡಬೇಕು, ಅಂದರೆ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಅದರಲ್ಲಿ ಫ್ರೂಟ್ಸ್ ತುಂಬ ಬೇರೆ ಫ್ರೂಟ್ಸು ಇದೆ ಅಲ್ವಾ, ಅದನ್ನು ಬಿಟ್ಟು ಸೊ ಸೀಬೆ ಹಣ್ಣು ಇರ್ಬೋದು, ಆ್ಯಪಲ್, ಮೂಸಂಬಿ, ಆರೆಂಜ್, ಓಕೆ, ಸೊ ದಾಳಿಂಬೆ ಹಣ್ಣು, ಈ ರೀತಿ ಹಣ್ಣುಗಳನ್ನ ನೀವು ತೊಗೊಳ್ಬೋದು. ಓಕೆ, ಸೊ 100 ಗ್ರಾಮ್ ಫ್ರೂಟ್ನ ಆರಾಮ್ಸೆ ನೀವು ತೊಗೊಳ್ಬೋದು. ಸೊ ಫುಡ್ಗಳ ಜೊತೆ ಕ್ಲಬ್ ಮಾಡಬೇಡಿ. ಸೊ ಮಧ್ಯ ಗ್ಯಾಪ್ ಇರುತ್ತಲ್ಲ, ಸೊ ಸ್ಮಾಲ್ ಆ್ಯಂಡ್ ಫ್ರೀಕ್ವೆಂಟ್ ಮೀಲ್ಸ್ನ ಫಾಲೋ ಮಾಡಬೇಕಲ್ಲ, ಸೊ ಮಧ್ಯ ಗ್ಯಾಪಲ್ಲಿ ನೀವು ಹಣ್ಣನ್ನು ಇನ್ಕ್ಲೂಡ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಸೊ ಈ ಬೆವರೇಜಸ್ಗಳಿಗೆ ಬಂದಾಗ, ಓಕೆ, ಸೊ ಬೆವರೇಜಸ್ಸಿಗೆ ಬಂದಾಗ ಸೊ ನೀವು ಏನಾದರೂ ಕುಡಿಬೇಕಂತ ಅಂದಾಗ ಜಾಸ್ತಿ ಈ ಸಕ್ಕರೆ ಇರುವಂತಹ ಟೆಟ್ರಾ ಪ್ಯಾಕ್ಗಳಿರ್ಬೋದು, ಸಕ್ಕರೆ ಹಾಕಿರೋ ಜ್ಯೂಸಸ್ಗಳು, ಅವನ್ನೆಲ್ಲ ನೀವು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ಓಕೆ, ಸೊ ಯಾವುದೇ ಥರದ ಸಕ್ಕರೆ ಇರುವಂತಹ ಪಾನೀಯಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಸೊ ನೀವು ಅದ್ರ ಬದಲಿಗೆ ಓಕೆ, ಸೊ ನಿಂಬೆ ಹಣ್ಣಿನ ಜ್ಯೂಸ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ಬಾರ್ಲಿ ವಾಟರ್ ಇರ್ಬೋದು, ಸಮ್ ಹರ್ಬಲ್ ಟೀಸ್ ಇರ್ಬೋದು, ಸೊ ಈ ರೀತಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗತ್ತೆ. ಓಕೆ, ಸೊ ಈ ಸಕ್ಕರೆ ಅಂಶ ಇರುವಂತಹ ಎಲ್ಲ ಪಾನೀಯಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಈವನ್ ಜ್ಯೂಸಸ್ ಕೂಡ, ಫ್ರೆಶ್ ಜ್ಯೂಸಸ್ಸು ಕೂಡ ಜ್ಯೂಸ್ ಕುಡಿಬೋದು ಅಂತ ಅಲ್ಲ. ಸೊ ನೀವು ಜ್ಯೂಸ್ ಮಾಡಿದಾಗ ಹಣ್ಣಿಂದ ಸೊ ಅದರಲ್ಲಿರೋ ನಾರಿನಂಶ ಲಾಸ್ ಆಗುತ್ತೆ. ಸೊ ಅದರಲ್ಲಿರುವ ಗ್ಲೈಸಿಮಿಕ್ ಇಂಡೆಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನೀವು ಹಣ್ಣುಗಳನ್ನ ಹಣ್ಣು ಥರನೇ ತಿನ್ನಿ, ಜ್ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಹೋಲ್ ಫ್ರೂಟ್ಸ್ನೇ ತೊಗೊಳೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ನೋಡಿದಾಗ, ಸೊ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ನಮಗೆ ಪ್ರೋಟೀನ್ ಸಿಗುತ್ತೆ. ಸೊ ಇಟ್ ಈಸ್ ಗುಡ್. ಬಟ್ ನೀವು ಆದಷ್ಟು ಲೋ ಫ್ಯಾಟ್ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಸ್ಕಿಮ್ಡ್ ಮಿಲ್ಕ್ ತೊಗೊಳ್ಬೋದು, ಮತ್ತು ಸ್ಕಿಮ್ಡ್ ಮಿಲ್ಕಿಂದ ಮಾಡಿರುವಂತಹ ಕರ್ಡ್ ಮತ್ತು ಮಜ್ಜಿಗೆನೂ ಕೂಡ ಒಳ್ಳೆಯದು. ಪನ್ನೀರ್ ತೊಗೊಳ್ಬೋದು. ಬಟ್ ಫುಲ್ ಫ್ಯಾಟ್ ಇರುವಂತಹ ಮಿಲ್ಕ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ, ಸ್ವಲ್ಪ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ಓಕೆ, ಸೊ ಇವನ್ ನೀವು ಬೇಕ್ರಿ ಸ್ವೀಟ್ಸ್, ಮಿಲ್ಕಿಂದ ಮಾಡಿರುವಂತಹ ಸ್ವೀಟ್ಸ್ ಇರ್ಬೋದು, ಕೋವಾ, ಸೊ ಎಲ್ಲ ಥರದ ಮಿಲ್ಕ್ ಸ್ವೀಟ್ಸ್ಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಆಲ್ರೆಡಿ ತುಂಬ ಸಕ್ಕರೆ ಆ್ಯಡ್ ಆಗಿರುತ್ತೆ. ಸೊ ಆದ್ದರಿಂದ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಇವನ್ ಐಸ್ ಕ್ರೀಮ್ಸ್ನೂ ಕೂಡ ತೊಗೊಳ್ಬಾರ್ದು. ಓಕೆ, ಸೊ ನಾರ್ಮಲಿ ಹಾಲು, ಮೊಸರು, ಮಜ್ಜಿಗೆ ಫ್ಯಾಟ್ ಕಡಿಮೆ ಇರೋವಂಥದ್ದನ್ನ ನೀವು ಚೂಸ್ ಮಾಡಬೇಕಾಗತ್ತೆ.
ಓಕೆ. ಸೊ ನೆಕ್ಸ್ಟ್ ನೋಡೋದಾದರೆ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸಿಗೆ ಬಂದಾಗ, ಓಕೆ, ಸೊ ನೀವು ಆಯಿಲ್ಸ್ ಚೂಸ್ ಮಾಡೋದಾದರೆ ಆದಷ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ನೇ ಚೂಸ್ ಮಾಡಿ. ಸೊ ರಿಫೈನ್ಡ್ ಆಯಿಲ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾವುದೇ ಆಯಿಲ್ ಯೂಸ್ ಮಾಡಿ ಬಟ್ ಲಿಮಿಟಾಗಿ ಯೂಸ್ ಮಾಡಬೇಕು. ಸೊ ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ನೀವು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ಬೋದು, ರೈಸ್ ಬ್ರಾನ್ ಆಯಿಲ್ ಯೂಸ್ ಮಾಡ್ಬೋದು, ಓಕೆ. ಸೊ ಮತ್ತು ಎಳ್ಳೆಣ್ಣೆ ಸಿಸೆಮೆ ಆಯಿಲ್ ಯೂಸ್ ಮಾಡ್ಬೋದು. ಸೊ ಬಟ್ ಕೋಲ್ಡ್ ಪ್ರೆಸ್ಡ್ ಇದ್ದಾಗ ತುಂಬ ಒಳ್ಳೆಯದು ರಿಫೈನ್ಡ್ ಕಂಪೇರ್ ಮಾಡಿದ್ರೆ. ಸೊ ಈ ರೀತಿ ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಲಿಮಿಟೆಡ್ ಅಂದರೆ ಸೊ 4 to 5 ಟೀ ಸ್ಪೂನ್ ಆಫ್ ಆಯಿಲ್ನ ಯೂಸ್ ಮಾಡ್ಬೋದು. ಸೊ ಇನ್ ಅ ಡೇ. ಸೊ ಅಷ್ಟು ಆಯಿಲ್ನ ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸಲ್ಲಿ ಯೂಸ್ ಮಾಡ್ಬೋದು. ಈವನ್ ಗೀಗೆ ಬಂದಾಗ, ತುಪ್ಪಕ್ಕೆ ಬಂದಾಗ ತುಪ್ಪನೂ ಇನ್ಕ್ಲೂಡ್ ಮಾಡ್ಬೋದು, ಬಟ್ ಮನೇಲೇ ಮಾಡಿದರೆ ತುಂಬ ಒಳ್ಳೆಯದು. ಸೊ ಔಟ್ಸೈಡಿಂದ ಇರುವಂತಹ ತುಪ್ಪ ಯೂಸ್ ಮಾಡಬೇಡಿ, ಯಾಕಂದರೆ ನಮಗೆ ಗೊತ್ತಿರಲ್ಲ ತುಪ್ಪ ಜೊತೆ ಏನೇನು ಮಿಕ್ಸ್ ಆಗಿರುತ್ತೆ, ಬೇರೆ ಆಯಿಲ್ಸ್ ಮಿಕ್ಸ್ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರೋದಿಲ್ಲ ಸರಿಯಾಗಿ. ಸೊ ಮನೇಲೇ ಮಾಡಿರುವಂತಹ ತುಪ್ಪನ ಯೂಸ್ ಮಾಡಿ. 1 to 2 ಟೀ ಸ್ಪೂನ್ ತುಪ್ಪನ ಯೂಸ್ ಮಾಡ್ಬೋದು. ಸೊ ಇವಾಗ 5 ಟೀ ಸ್ಪೂನ್ ರಿಕ್ವೈರ್ಮೆಂಟ್ ಇದ್ದರೆ ಸೊ ಅದರಲ್ಲಿ 2 ಟೀ ಸ್ಪೂನ್ ತುಪ್ಪನ ನೀವು ಯೂಸ್ ಮಾಡ್ಬೋದು. ಸೊ ಮತ್ತು ಅದರ್ ಫ್ಯಾಟ್ಸ್ ಬೇರೆ ಫುಡ್ಡಿಂದಲೂ ನಮಗೆ ಸಿಗುತ್ತೆ. ನಟ್ಸ್ ಆ್ಯಂಡ್ ಆಯಿಲ್ ಸೀಡ್ಸಿಂದ ನಮಗೆ ಫ್ಯಾಟ್ ಸಿಗುತ್ತೆ, ಮತ್ತು ಅವೋಕಾಡೋದಲ್ಲೂ ಕೂಡ ಗುಡ್ ಫ್ಯಾಟ್ ಇರುತ್ತೆ. ಸೊ ಈ ರೀತಿ ಫುಡ್ಗಳಿಂದಲೂ ನಮಗೆ ಇಂಡೈರೆಕ್ಟಾಗಿ ಫ್ಯಾಟ್ ಸಿಗುತ್ತೆ ನಮ್ಮ ದೇಹದಲ್ಲಿ. ನೀವು ಡೈರೆಕ್ಟ್ ತೊಗೊಳ್ಬೇಕಂದ್ರೆ 4 to 5 ಟೀ ಸ್ಪೂನ್ಸ್ ಸಾಕಾಗತ್ತೆ. ಓಕೆ. ಸೊ ಮತ್ತು ನೀವು ಈ ವನಸ್ಪತಿ, ದಾಲ್ಡಾ, ಸೊ ಇವುಗಳನ್ನೆಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ಕ್ರೀಮ್ ಇರ್ಬೋದು, ವನಸ್ಪತಿ, ದಾಲ್ಡಾ, ಇವುಗಳೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ. ಸೊ ಫೈನಲಿ ನೋಡೋದಾದರೆ ಶುಗರ್ ಆ್ಯಂಡ್ ಶುಗರ್ ರಿಲೇಟೆಡ್ ಪ್ರಾಡಕ್ಟ್ಸ್. ಓಕೆ. ಸೊ ನೀವು ಆದಷ್ಟು ಸಕ್ಕರೆ, ಕೆಲವೊಬ್ರು ಕೇಳಿರ್ತೀವಿ ಸೊ ಸಕ್ಕರೆ ತೊಗೊಳ್ಳಲ್ಲ ನಾವು, ಬೆಲ್ಲ, ಜೇನುತುಪ್ಪ ತೊಗೊಳ್ತೀವಿ, ಆರ್ಗ್ಯಾನಿಕ್ ಬೆಲ್ಲ ತೊಗೊಳ್ತೀವಿ ಆ ಥರ ಅಂತ. ಸೊ ಆ ರೀತಿ ಎಲ್ಲ ಏನೂ ಇಲ್ಲ. ಓಕೆ. ಸೊ ನೀವು ಸಕ್ಕರೆ ತೊಗೊಳ್ಳಿ, ಬೆಲ್ಲ, ಜೇನುತುಪ್ಪ ಯಾವುದೇ ತೊಗೊಳ್ಳಿ, ಬಟ್ ಲಿಮಿಟಾಗಿ ತೊಗೊಳ್ಬೇಕು. ಸೊ ಅಂದರೆ ನಿಮ್ಮ ಶುಗರ್ ಲೆವೆಲ್ ನೋಡಿಕೊಂಡು ನೀವು ಕಂಪ್ಲೀಟ್ ಅವಾಯ್ಡ್ ಮಾಡಿದ್ರು ಯಾವುದೇ ಥರದಂಥದ ಪ್ರಾಬ್ಲಮ್ ಇರೋದಿಲ್ಲ. ಓಕೆ. ಸೊ ಎಲ್ಲದರಲ್ಲೂ ಅದರಲ್ಲಿರುವಂತಹ ಸಕ್ಕರೆ ಅಂಶ ಇದ್ದೇ ಇರುತ್ತೆ. ಸೊ ಅದರಿಂದ ಬೇರೆ ನ್ಯೂಟ್ರಿಷನ್ ಏನೂ ಸಿಗೋದಿಲ್ಲ, ಜಸ್ಟ್ ಟೇಸ್ಟಿಗೋಸ್ಕರ ಮಾತ್ರ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆದ್ದರಿಂದ ಸಕ್ಕರೆ ಇರ್ಬೋದು, ಬೆಲ್ಲ ಇರ್ಬೋದು, ಜೇನುತುಪ್ಪ ಇರ್ಬೋದು, ಇವನ್ ಆರ್ಗ್ಯಾನಿಕ್ ಬೆಲ್ಲ ಇರ್ಬೋದು. ಸೊ ಎಲ್ಲನೂ ಕೂಡ ಆದಷ್ಟು ಲಿಮಿಟ್ ಮಾಡೋದು ತುಂಬ ಒಳ್ಳೆಯದು. ಓಕೆ. ಸೊ ಯಾವುದಾದ್ರೂ ಫೆಸ್ಟಿವಲ್ ಟೈಮಲ್ಲಿ ಸೊ ನೀವು ಮನೇಲಿ ಯೂಸ್ ಮಾಡಿದಾಗ, ಅಂದರೆ ಮನೇಲಿ ಅಡುಗೆ ಮಾಡಿದಾಗ ಯೂಸ್ ಮಾಡಿದಾಗ ತೊಂದರೆ ಇರೋದಿಲ್ಲ. ಆದಷ್ಟು ಬೇಕ್ರಿ ಸ್ವೀಟ್ಸ್ನ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ಸೊ ಈ ಸಕ್ಕರೆನ ಆದಷ್ಟು ಲಿಮಿಟ್ ಮಾಡಿದಷ್ಟು, ನೀವು ಕಂಪ್ಲೀಟ್ ಅವಾಯ್ಡ್ ಮಾಡಿದಷ್ಟು ನಿಮ್ಮ ಶುಗರ್ ಲೆವೆಲ್ಲು ಕೂಡ ಕಂಟ್ರೋಲ್ ಬರುತ್ತೆ. ಓಕೆ. ಸೊ ಈ ರೀತಿ ಸೊ ಸರ್ಟೈನ್ ಫುಡ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಸೊ ಕೆಲವೊಂದು ಫುಡ್ಸ್ನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಫುಡ್ಡನ್ನು ನೀವು ಲಿಮಿಟಾಗಿ ತೆಗೆದುಕೊಳ್ಬೇಕಾಗತ್ತೆ. ಸೊ ನಾನು ಹೇಳಿರೋ ರೀತಿ ಸೊ ನೀವು ಯಾವ್ಯಾವ ಫುಡ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು, ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಸೊ ಯಾವ್ಯಾವ ಫುಡ್ಸ್ನ ನೀವು ಅವಾಯ್ಡ್ ಮಾಡಬೇಕು ಅವನ್ನ ಅವಾಯ್ಡ್ ಮಾಡಿ. ಸೊ ಯಾವ್ಯಾವ ಫುಡ್ನ ಲಿಮಿಟ್, ಮಾಡ್ರೇಟ್ ಅಮೌಂಟಲ್ಲಿ ನೀವು ಸೇವನೆ ಮಾಡ್ಬೋದಾಗುತ್ತೆ. ಸೊ ಎಕ್ಸಾಂಪಲ್ ನಾನು ತರಕಾರಿಗಳು ಹೇಳಿದೆ. ಸೊ ಬೀಟ್ರೂಟ್, ಕ್ಯಾರೆಟ್, ಓಕೆ. ಸೊ ಇವನ್ ಆಲೂಗೆಡ್ಡೆ, ಸೊ ಇವನ್ನ ರಿಸ್ಟ್ರಿಕ್ಟೆಡ್ ಅಮೌಂಟಲ್ಲಿ ಯೂಸ್ ಮಾಡ್ಬೋದು. ಸೊ ಕೆಲವೊಂದು ಹಣ್ಣುಗಳು ಕೂಡ ಮಾಡ್ರೇಟ್ ಅಮೌಂಟಲ್ಲಿ ಯೂಸ್ ಮಾಡ್ಬೋದು, ಅಂದರೆ ವೀಕಲ್ಲಿ 1 ಸಲ 2 ಸಲ ಆ ರೀತಿ ಯೂಸ್ ಮಾಡ್ಬೋದು. ಸೊ ಲೈಕ್ ಈ ಸಕ್ಕರೆ ಅವುಗಳನ್ನೆಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡೋದ್ರಲ್ಲೂ ಏನೂ ತೊಂದರೆ ಇರೋದಿಲ್ಲ. ಇವನ್ ನೀವೇನಾದರೂ ಆಲ್ಕೋಹಾಲ್ ಹ್ಯಾಬಿಟ್ ಇದ್ದರೆ ಅದನ್ನು ಕಂಪ್ಲೀಟ್ ನಿಲ್ಲಿಸೋದ್ರಲ್ಲೂ ಏನೂ ತೊಂದರೆ ಇಲ್ಲ. ಓಕೆ. ಸೊ ತುಂಬ ಕ್ಯಾಲರೀಸ್ ಇರುತ್ತಲ್ಲ ಆಲ್ಕೋಹಾಲಲ್ಲೆಲ್ಲ, ಸೊ ನೀವು ಕಂಪ್ಲೀಟ್ ಅವಾಯ್ಡ್ ಮಾಡಿದ್ರು ಯಾವುದೇ ಥರದಂತಹ ತೊಂದರೆ ಇರೋದಿಲ್ಲ. ಓಕೆ. ಸೊ ಈ ರೀತಿ ನಾನು ಹೇಳಿರುವಂತಹ ಫುಡ್ಸ್ಗಳನ್ನೆಲ್ಲ ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸರಿಯಾದ ಗುಡ್ ನ್ಯೂಟ್ರಿಷನ್ ಇರುವಂತಹ ಫುಡ್ಸ್ಗಳನ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಮಗೆ ಯಾವುದು ಅವಶ್ಯಕತೆ ಇಲ್ವೋ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಸೊ ಸರಿಯಾದ ಡಯಟನ್ನು, ಡಯಾಬಿಟಿಕ್ ಫ್ರೆಂಡ್ಲಿ ಡಯಟನ್ನು ಫಾಲೋ ಮಾಡಿ. ನಿಮ್ಮ ಶುಗರ್ ಲೆವೆಲನ್ನು ಸರಿಯಾಗಿ ಮಾನಿಟರ್ ಮಾಡಿ, ಕಂಟ್ರೋಲ್ ಇಟ್ಕೊಳ್ಳಿ. ಮುಂದೆ ಆಗುವಂತಹ ಕಾಂಪ್ಲಿಕೇಶನನ್ನು ತಪ್ಪಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.